ಖರೆ ಹೇಳಿದ್ರು ಅವರು. ಕಾಂಗ್ರೆಸ್ ಚುನಾವಣೆ ಮುಂಚೆ ಮಾತ್ರ ಕಿವಿಟ್ ಮಾಡ್ತಾರೆ, ಅದ್ರ ನಂತರ ಅವರನ್ನು ಕೊಡ್ಲಿಕ್ಕೆ ದಮ್ಮಿಲ್ಲ. ಈ ಎಲ್ಲ ಗ್ಯಾರಂಟಿ ಇವತ್ತು ನಮ್ಮ ಮನೆಯಾಗಿರೋ ಹೆಂಗಸರು ಬಸ್ಸಿಗೆ ಹಚ್ಕೊಂಡು ಹೋಗ್ತಾರೋ, ಗಂಡಸರು ಬಿಟ್ಟು ಹೋಗ್ತಾರೆ. ನೋಡ್ರಿ ಕ್ಲಾಸಸ್ ಮನೆಯಾಗಿ ಕೊಡ್ಲಿ ಬ್ಯಾಡ ಅಂತ ಹೇಳಂಗಿಲ್ಲ. 60 ವರ್ಷ ದಾಟ್ದವ್ರಿಗೆ ಫ್ರೀ ಅಂತ ಮಾಡಿ. ಹೆಂಗಸರು ಬೇರೆ, ಗಂಡಸರು ಬೇರೆ, ಮಕ್ಕಳು ಬೇರೆ, ದೊಡ್ಡವರು ಬೇರೆ, ಇದನ್ನ ಯಾಕೆ ಮಾಡ್ತೀರಿ? 60 ವರ್ಷ ದಾಟ್ದವ್ರಿಗೆ ಫ್ರೀ ಅಂತ ಮಾಡಿ. ಪಾಪ ಮುಖ್ಯಮಂತ್ರಿ ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೋ, ಫ್ರೀಯಾಗಿ ಆಸ್ಪತ್ರೆಗೆ ಹೋಗ್ತಾರೋ, ಮಾರ್ಕೆಟ್ ಹೋಗ್ತಾರ, ಹೋಗಿ ಬರ್ಲಿ. ಹೆಂಗಸರು ಮಾತ್ರ ಹೋಗ್ಬೇಕು, ಗಂಡಸರು ಮನೆಯಾಗ ಹೋಗ್ಬೇಕು. ಈ ನಾಟಕ ಯಾಕೆ? ಕಾಂಗ್ರೆಸ್ ಮುಂಚಿನ ಬಂದಿರುತ್ತಲೇ ಒಡೆದು ಆಡಬೇಕು. ನಿಮ್ಗೆ ಜಗಳ ತೆಗಿಬೇಕು. ಮನೆ ಹೆಂಡತಿ ಹತ್ರ ನಿಮ್ಗೇನ್ ಸಿದ್ದರಾಮಯ್ಯ ಫ್ರೀ ಬಸ್ ಇಟ್ಕೋಪ್ಪ ಅಂತ ನಾನು ಹೆಂಡತಿ ಹತ್ರ ಜಗಳ ತೆಗಿತೀನಿ. ಅವಳು ಹೇಳ್ತಾರೆ, ಹೌದ್ರಿ ಸಿದ್ದರಾಮಯ್ಯ ಕೊಟ್ಟು ನಾವು ಹೋಗ್ತೀನಿ, ದುಡ್ಡಿದ್ರೆ ಬರ್ರಿ, ನನ್ನ ಮನೆಯಾಗ ಬಿದ್ದಿರಿ ಅಂತ ಹೆಂಡತಿ ನೋಡಿ. ನಾನು ಫ್ರೀ ಆಗಿ ಅವಾಗೋಸ್ಕರ ನಾನು ಹೋಗ್ತೀನಿ. ಮನೆಯಾಗ ಬಚ್ಚಾಕೋ ಕೆಲಸವನ್ನು ಮಾಡೋದ್ರೆ ಕಾಂಗ್ರೆಸ್ ಸಮಸ್ಯೆ. ಮೋದಿ ಗವರ್ಮೆಂಟ್ ಕಳೆದ 10 ವರ್ಷದಿಂದ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಫ್ರೀಯಾಗಿ ಗ್ಯಾಸ್ ಕೊಟ್ಟರು, ಶಿಕ್ಷಣ ಕೊಟ್ಟರು, ಎಲ್ಲ ರೈತರ ಅಕೌಂಟಿಗೆ ದುಡ್ಡು ಕೊಟ್ಟರು. ಕೊರೋನಾ ಟೈಮ್ನಲ್ಲಿ 60 ಕೋಟಿ ಜನಗಳಿಗೆ ಮನೆಯಾಗ ಊಟಕ್ಕೆ ಹಾಕ್ತಾರೆ. 60 ಕೋಟಿ ಜನರಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಗವರ್ಮೆಂಟ್, ಮೋದಿ ಗವರ್ಮೆಂಟ್ ಕೊಟ್ಟಿರೋ ಏನು ಅದು 2% ಯೋಜನೆಯನ್ನು ಕೂಡ ಇವರೇನು ಕೊಟ್ಟಿಲ್ಲ. ಆದ್ರೂ ಮೋದಿ ಗವರ್ಮೆಂಟ್ ದಿವಸದಿಂದ ದಿವಸಕ್ಕೆ ದೇಶವನ್ನು ಗಟ್ಟಿ ಮಾಡ್ತಾ ಇದೆ.